ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಮನುಕುಮಾರ್ ಜೈನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ VN ಎಡಿಟಿಂಗ್ ಆ್ಯಪಲ್ಲಿ ಹೇಗೆ ಎಡಿಟನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಎಡಿಟಿಂಗ್ ಆ್ಯಪಲ್ಲಿ ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಆಗಿರ್ಬೋದು, ಸೊ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಆಗಿರ್ಬೋದು, ಬರ್ತ್ಡೇ ವೀಡಿಯೋಸ್ ಆಗಿರ್ಬೋದು, ಸೊ ನೀವು ಯಾವುದೇ ರೀತಿಯಾದಂಥ ಒಂದು ವೀಡಿಯೋಸನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಸಿಂಪಲ್ ಆಗಿರುತ್ತೆ. ಎಡಿಟಿಂಗ್ ಮಾಡೋಕ್ಕೂ ಅಷ್ಟೇ ತುಂಬ ಸಿಂಪಲ್ ಆಗಿರೋಂಥ ಒಂದು ಯೂಸ್ ಮಾಡೋಕ್ಕೂ ಕೂಡ ಸಿಂಪಲ್ ಆಗಿದೆ. ಯಾವುದೇ ರೀತಿಯಿಂದ ನೀವು ಕಲ್ತ್ಕೊಂಡು ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಎಡಿಟಿಂಗನ್ನು ಕಲಿಬೋದು ಅಂತ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಒಂದು ಚಿಕ್ಕ ಕೆಲಸ, ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನೂ ನೀವು ನೋಡಬೇಕು ಅಂದರೆ ಸೊ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಮತ್ತು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. VN ಆ್ಯಪ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾನು VN ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡ್ತಿದ್ದಂಗೆ ನಿಮಗೆ ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ VN ಸೊ ಮ್ಯಾಕ್ ಬುಕ್ಕಲ್ಲೂ ಅವೈಲೇಬಲ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮೇಲಿದೆ ನೋಡಿ, ಮ್ಯಾಕ್ ಬುಕ್ಕಲ್ಲೂ ನೀವು ಮ್ಯಾಕ್ ಬುಕ್ ಇದೆ ನೋಡಿ, ಮತ್ತು ನೀವು ಮ್ಯಾಕ್ ಬುಕ್ಕಲ್ಲಿ ಎಡಿಟಿಂಗನ್ನು ಮಾಡ್ಕೋಬೋದು. ಸೊ ಮೊಬೈಲಲ್ಲಿ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಹೋಮ್ ಬಟನ್ ಕಾಣ್ತಿದೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಬಟನ್ ಕಾಣ್ತಿದೆ, ಇಲ್ಲಿ ಡಿಸ್ಕವರ್ ಆಪ್ಷನ್ ಕಾಣ್ತಿದೆ, ಇಲ್ಲಿ ಪ್ರೊಫೈಲ್ ಆಪ್ಷನ್ ಕಾಣ್ತಿದೆ. ಸೊ ಇಲ್ಲಿ ಸೈನ್ ಇನ್ ಆದರೆ ಆಗ್ಬೋದು, ಇಲ್ಲಿ ಅದು ನಿಮ್ಮ ಇಷ್ಟ. ಸೊ ಆದರೆ ಆಗಿಲ್ಲ ಅಂದರೆ ಸೊ ಪರವಾಗಿಲ್ಲ. ಇಲ್ಲಿ ನೀವು ಯಾವುದಾದ್ರು ಒಂದು ವಿಡಿಯೋನ ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ. ಯಾವುದಾದ್ರು ಒಂದು ವಿಡಿಯೋನ ಎಡಿಟ್ ಮಾಡಬೇಕಂದ್ರೆ ನೀವು ನ್ಯೂ ಪ್ರಾಜೆಕ್ಟನ್ನು ಯೂಸ್ ಮಾಡ್ಬೋದು. ಸೊ ಅಥವಾ ಸ್ಟೋರಿ ಅಂತ ಇದೆ, ಸ್ಟೋರಿನ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಚಿಕ್ಕದಾದಂಥ ಒಂದು ಸ್ಟೋರಿನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನಾನು ಮೇನ್ ಆಗಿರೋಂಥ ಒಂದು ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಟೆಂಪ್ಲೇಟ್ ಅನ್ನೋ ಒಂದು ಆಪ್ಷನ್ ಕಾಣ್ತಿರ್ಬೋದು. ಈ ಒಂದು ಟೆಂಪ್ಲೇಟ್ ಆಪ್ಷನ್ ಏನಂತ, ಸೊ ಟಿಕ್ಟಾಕ್ ವೀಡಿಯೋಸ್ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋಸ್ ಆಗಿರ್ಬೋದು, ಇಲ್ಲಿ ಕ್ರಿಯೇಟನ್ನು ಮಾಡ್ಬೋದು. ಸೊ ನೋಡಿ, ನಿಮ್ಮ ಒಂದು ವೀಡಿಯೋಸ್ನ ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆಯಿತಾ? ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತ ಇರುತ್ತೆ. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಒಂದು ಟೆಂಪ್ಲೇಟ್ನ. ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಯೂಸ್ ಟೆಂಪ್ಲೇಟ್ ಅಂತ ಬರುತ್ತೆ. ಯೂಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಫೋಟೋಸನ್ನು ಕೇಳುತ್ತೆ. ಒಂದು 6 ಫೋಟೋಸ್ ಕೇಳುತ್ತೆ. ಆ 6 ಫೋಟೋಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ಗೆ ನಾನು ಈಗ ಈ ಒಂದು 6 ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ 6 ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನನ್ನ ಒಂದು ವೀಡಿಯೋಸು ಈ ರೀತಿಯಾಗಿ ಕ್ರಿಯೇಟ್ ಆಯಿತು. ಸೊ ಓಕೆನಾ? ಅಷ್ಟೇ ಅಲ್ಲ, ನೀವು ಇಲ್ಲಿ ಈ ಟೆಕ್ಸ್ಟ್ ಇದೆ, ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಡಬಲ್ ಟ್ಯಾಪನ್ನು ಮಾಡಿದ್ರೆ ನೀವು ಇಲ್ಲಿ ನಿಮ್ಮ ಒಂದು ಏನು ಬೇಕಾಗುತ್ತೆ, ನಿಮ್ಮ ಲೈನ್ಸ್ ಏನು ಬೇಕಾಗುತ್ತೆ ಆ ಲೈನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಓಕೆನಾ? ನೀವು ಪೂರ್ತಿ ಇದನ್ನು ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು, ಸೊ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಸೊ ಇಲ್ಲಿ ಕಟ್ ಅಂತ ಇದೆಯಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ನಿಮ್ಮ ಒಂದು ಲೈನ್ಸನ್ನು ಕೂಡ ಸೊ ಇಲ್ಲಿ ಹಾಕ್ಬೋದು. ಸೊ ಇದು ಮೊದಲನೇ ಆದಂಥ ಒಂದು ಬೇಸಿಕ್. ಸೊ ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಓವರ್ಲೇ ಅಂತ ಇದೆ. ಇಲ್ಲಿ ಓವರ್ಲೇ ಅಂದರೆ ಸೊ ನಿಮ್ಮ ಒಂದು ವಿಡಿಯೋ ಅಥವಾ ಫೋಟೋ ಮೇಲೆ ಈ ರೀತಿಯಾದಂಥ ಒಂದು ಓವರ್ಲೇ ಬರುತ್ತೆ. ಸೊ ನಾನೀಗ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ. ಸೊ ಒಂದು ಹಾರ್ಟಿನ ತೋರಿಸ್ತೀನಿ. ಇಲ್ಲಿ ಯೂಸ್ ಅಂತ ಇರುತ್ತೆ. ಯೂಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಒಂದು ಯಾವ್ದಾರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಫೋಟೋನ ಸೆಲೆಕ್ಟ್ ಒಂದೆರಡರಿಂದ 3 ಕೇಳುತ್ತೆ. ಸೊ 2 ಫೋಟೋ ಕೇಳುತ್ತೆ. ಸೊ ಓಕೆನಾ? 2 ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಈ ರೀತಿಯಾದಂಥ ಒಂದು ಎಫೆಕ್ಟ್ಸು ಸೊ ಈ ಒಂದು ಫೋಟೋಸ್ಗೆ ಬರುತ್ತೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ತುಂಬ ಒಂದು ಓವರ್ಲೆಸ್ ಇದ್ದಾವೆ. ಸೊ ಇಲ್ಲಿ ನೋಡ್ತಿರ್ಬೋದು, ತುಂಬ ಒಂದು ಓವರ್ಲೆಸ್. ಇದನ್ನೆಲ್ಲ ನೀವು ವೀಡಿಯೋಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಓಕೆನಾ? ಇವಾಗ ಮೇಯ್ನಾಗಿ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನ್ಯೂ ಪ್ರಾಜೆಕ್ಟ್ ಅಂತ ಇದೆ. ಸೊ ನಿಮ್ಮ ಯೂಟ್ಯೂಬು, ವಾಟ್ಸಪ್ ಸ್ಟೇಟಸ್ಸು ಎಲ್ಲ ವೀಡಿಯೋಸ್ನು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ವೀಡಿಯೋಸ್ನ ಎಡಿಟ್ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಈಗ ನೋಡೋಣ ಹೆಂಗೆ ಎಡಿಟ್ ಮಾಡೋದು ಅಂತ. ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನೀವು ಯಾವ ಒಂದು ವಿಡಿಯೋನ ಅಥವಾ ನೀವು ಫೋಟೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ನಿಮ್ಮ ಫೋಟೋಯಿಂದ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದು, ಬರ್ತ್ಡೇ ವೀಡಿಯೋಸ್ ಆಗಿರ್ಬೋದು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನೀಗ ಒಂದು 2 ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಓಕೆ, ಒಂದು 2 ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಒಂದು ಫೋಟೋ ಸೊ ವಿಡಿಯೋನೊಂದು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಓಕೆನಾ? ನಾನು ಇವಾಗ ಈ ಒಂದು ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಒಂದು ವೀಡಿಯೋನ ಹೇಗೆ ಎಡಿಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಓಕೆನಾ? ಮೊದಲನೇದಾಗಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಇದು ನೀವು ಲೇಔಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮ್ಮ ಒಂದು ವೀಡಿಯೋಸು ಯಾವ ಒಂದು ಲೇಔಟ್ ಅಂದರೆ ನಿಮ್ಮ ಯಾವ ವೀಡಿಯೋ ಸೈಜ್ ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಟಿಕ್ಟಾಕ್ ಥರ ವೀಡಿಯೋಸ್ ಬೇಕಾ, ಒಂದು ಈ ಥರ ಸ್ಕ್ವಯರ್ ಆಗಿರೋಂಥ ವೀಡಿಯೋಸ್ ಬೇಕಾ, ಯೂಟ್ಯೂಬ್ ಥರ ವೀಡಿಯೋಸ್ ಬೇಕಾ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇದು ಫಸ್ಟ್ ಅಂತ ಒಂದು ಥಿಂಕ್. ಸೊ ನೆಕ್ಸ್ಟು ಇಲ್ಲಿ ಪ್ಲೇ ಬಟನ್ ಕಾಣ್ತಿದೆ. ನೆಕ್ಸ್ಟ್ ಇಲ್ಲಿ ಅಲ್ಲಿ ನೆಕ್ಸ್ಟ್ ಬಟನ್ ಕಾಣ್ತಿದೆ. ಸೊ ನಿಮ್ಮ ಒಂದು ವೀಡಿಯೋಸ್ ಎಡಿಟ್ ಮಾಡುವಾಗ ತುಂಬ ಲಾಂಗ್ ಆಗಿದ್ದರೆ, ನೀವು ಅದನ್ನ ಎಳ್ಕೊಂಡು ಕೂತ್ಕೊಂಡಿದ್ರೆ ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆಗ ನಿಮಗೆ ತಲೆನೂ ಕೆಡುತ್ತೆ. ಸೊ ಅವಾಗ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದರೆ ಲಾಸ್ಟ್ ಹೋಗ್ಬಿಡುತ್ತೆ. ಅದೇ ಥರ ಹಿಂದೆ ಎಳ್ಕೊಂಡು ಕೂತ್ಕೊಳ್ಳೋ ಬದಲು ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸೊ ಫುಲ್ಲು ಬ್ಯಾಕ್ ಬಂದುಬಿಡುತ್ತೆ. ಆಯಿತಾ? ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಹಾಡನ್ನು ನೀವು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿಯಿಂದ ಸಾಂಗನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಇಲ್ಲಿ ಎಫೆಕ್ಟ್ಸ್ ಕೂಡ ಇರ್ತದೆ, ಎಫೆಕ್ಟ್ಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಆರಾಮಾಗಿ ಎಫೆಕ್ಟ್ಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರು ಮತ್ತು PIP ಅಂತ ಇದೆ. ಸೊ ನಿಮ್ಮ ಒಂದು ವೀಡಿಯೋಸ್ ಮೇಲೆ ಯಾವುದಾದ್ರೂ ಫೋಟೋ ಬೇಕು ಅಂದರೆ ಅಥವಾ ಸ್ಟಿಕ್ಕರ್ ಬೇಕು ಅಂದರೆ, ವೀಡಿಯೋಸು ಫೋಟೋಸ್ ಬೇಕಂದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಬೋದು. ನಾನು ಎಕ್ಸಾಂಪಲ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಒಂದು ಫೋಟೋಸ್ನ ವೀಡಿಯೋಸ್ನೂ ಕೂಡ ನೀವು ಆ್ಯಡ್ ಮಾಡ್ಕೊಂಡು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಒಂದು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಓಕೆನಾ? ಇದು ಒಂದು ಒಳ್ಳೆಯ ವಿಷಯ, ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಸೊ ಅಷ್ಟೇ ನೀವು ಟ್ರ್ಯಾಕ್ ಕೂಡ ಮಾಡ್ಕೋಬೋದು. ಎಲ್ಲಿವರೆಗೂ ಆ ಒಂದು ಫೋಟೋಸ್ ಬೇಕು ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಫೋಟೋಸ್ ಬರುತ್ತೆ. ಸೊ ಓಕೆನಾ?
ಸೊ ನೆಕ್ಸ್ಟು ಇಲ್ಲಿ ನೀವು ಇನ್ನೊಂದು ವಿಡಿಯೋ ಅಥವಾ ಇನ್ನೊಂದು ನಿಮಗೆ ಫೋಟೋ ಬೇಕಂದರೆ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ನಾನು ಎಕ್ಸಾಂಪಲ್ಗೆ ತೋರಿಸ್ತೀನಿ. ಸೊ ನನಗೆ ಈ ಒಂದು ಫೋಟೋ ಫಸ್ಟ್ ಬರಬೇಕು ಅಂತ ಅನ್ಕೊತೀನಿ. ಒಂದು ಫೋಟೋ ಫಸ್ಟ್ ಬರಬೇಕಂದ್ರೆ ಇನ್ನೂ ಸೆಲೆಕ್ಟ್ ಮಾಡ್ಕೊತೀನಿ. ಒಂದು ಫೋಟೋ ಫಸ್ಟ್ ಬಂದು ಆಮೇಲೆ ನೆಕ್ಸ್ಟು ವಿಡಿಯೋ ಬರುತ್ತೆ. ಸೊ ಅದೇ ಥರ ನೀವು ಎಲ್ಲಿ ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟಿಗೆ ಬೇಕಾದ್ರೆ ಲಾಸ್ಟಿಗೆ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಸೊ ನೆಕ್ಸ್ಟು ಇಲ್ಲಿ ವಾಲ್ಯೂಮು ಅನ್ಮ್ಯೂಟ್ ಮಾಡ್ಕೋಬೋದು. ಸೊ ಮತ್ತು ಮ್ಯೂಟನ್ನು ಮಾಡ್ಕೋಬೋದು ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಟೆಂಪ್ಲೇಟ್ ಅಂತ ಇದೆ. ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದರೆ ನೀವು ಇಲ್ಲಿ ಟಿಕ್ಟಾಕ್ ವೀಡಿಯೋಸು ಮತ್ತು ಇನ್ಸ್ಟಾಗ್ರಾಮ್ ವೀಡಿಯೋಸನ್ನು ನಾವಲ್ಲೇ ತೋರಿಸಿದ್ನಲ್ಲ, ಸೊ ಅದೇ ಥರ ಒಂದು ವೀಡಿಯೋಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲಿ ಫಿಲ್ಟರ್ಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ವೀಡಿಯೋಸ್ಗೆ ಕಲರ್ ಇನ್ನೂ ಸ್ವಲ್ಪ ಡಿಮ್ ಇದೆ, ಈ ಫಿಲ್ಟರ್ಸನ್ನು ಆ್ಯಡ್ ಮಾಡ್ಕೋಬೋದು. ಅಥವಾ ಯಾವ್ದಾದ್ರು ಫಿಲ್ಟರ್ಸ್ ಚೆನ್ನಾಗಿದ್ರೆ, ಸೊ ತುಂಬ ಒಂದು ಫಿಲ್ಟರ್ಸ್ ಇದ್ದಾವೆ ಇಲ್ಲಿ. ಸೊ ನೋಡ್ತಿರ್ಬೋದು ತುಂಬ ಒಂದು ಫಿಲ್ಟರ್ಸ್ ನಿಮಗೆ ಯಾವುದೇ ಬೇಕೋ ನೀವು ಅದನ್ನು ಫಿಲ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ತುಂಬ ಜನ ಸ್ಲೋ ಮೋಷನ್ ವೀಡಿಯೋ ಹೇಗೆ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಸ್ಲೋ ಮೋಷನ್ ವೀಡಿಯೋನ ಆಲ್ಮೋಸ್ಟ್ VN ಅಪ್ಲಿಕೇಶನಲ್ಲೇ ಮಾಡ್ತಾರೆ. ಸೊ ಅವರು ಮೊಬೈಲ್ ಕ್ಯಾಮ್ರಾದಲ್ಲೇ ಕೊಟ್ಟಿರ್ತಾರೆ ಕೆಲವೊಂದು ಮೊಬೈಲಲ್ಲಿ, ಆದರೆ ತುಂಬ ಜನ ಮೊಬೈಲಲ್ಲಿ ಆ ಸ್ಲೋ ಮೋಷನ್ ವೀಡಿಯೋ ಇರೋದಿಲ್ಲ. ಸೊ ಅವಾಗ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಸ್ಲೋ ಮೋಷನ್ ವೀಡಿಯೋನ ಮಾಡ್ಬೋದು. ಸೊ ಹೇಗೆ ಅಂದರೆ, ಸೊ ನನಗೆ ಇದು ಮೇಯ್ನ್ ಕರ್ಸರ್ ಇದೆಯಲ್ಲ, ಒಂದು ಲೈನ್ ಇದೆಯಲ್ಲ, ಇದರಿಂದನೇ ಫುಲ್ಲು ಒಂದು ಎಡಿಟಿಂಗು ಆಪ್ರೇಟ್ ಆಗೋದು. ಸೊ ಓಕೆನಾ. ಸೊ ಇಲ್ಲಿಗೆ ನಾನು ಇಲ್ಲಿವರೆಗೂ ಸ್ಪೀಡ್ ಬೇಕು ಅಂದ್ಕೊತೀನಿ. ಅದಾದಮೇಲೆ ಸ್ಲೋ ಮೋಷನ್ ಬೇಕು ಅಂದರೆ, ಸೊ ಎಕ್ಸಾಂಪಲ್ಗೆ ಸೊ ಇಲ್ಲಿವರೆಗೂ ನನಗೆ ನಾರ್ಮಲ್ ಆಗಿರಬೇಕು. ಆಮೇಲೆ ಸ್ಲೋ ಆಗಬೇಕಂದ್ರೆ ನನಗೆ ಸ್ಪ್ಲಿಟನ್ನು ಕೊಡ್ತೀನಿ. ಸ್ಪ್ಲಿಟನ್ನು ಕೊಟ್ಬಿಟ್ಟು ಸೊ ನನಗೆ ಇಲ್ಲಿವರೆಗೂ ಸ್ಲೋ ಬೇಕು ಅಂತ ಅನ್ಕೊತೀನಿ. ಅಲ್ಲಿವರೆಗೂ ಇಲ್ಲೊಂದು ಕಟ್ ಮಾಡಿ. ಸೊ ಅವಾಗ ನೀವೇನು ಮಾಡ್ತೀರಾ ಅಂದರೆ, ಇಲ್ಲಿ ಆ ವಿಡಿಯೋ ಮೇಲೆ ಯಾವ ವಿಡಿಯೋ ನಿಮಗೆ ಸ್ಲೋ ಬೇಕಾಗಿರುತ್ತೆ ಆ ವಿಡಿಯೋ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪೀಡನ್ನು ಆಪ್ಷನ್ ಅಂತ ಅಲ್ಲಿ ಕ್ಲಿಕ್ ಮಾಡಿ. ಪಕ್ಕದ ರೆಗ್ಯುಲರ್ ಅಂತ ಇದೆ. ಇಲ್ಲಿ ಲೆಫ್ಟ್ ಹೋದರೆ ನಿಮಗೆ ಸ್ಲೋ ಆಗುತ್ತೆ, ರೈಟ್ ಹೋದರೆ ಕಮ್ಮಿ ಆಗುತ್ತೆ. ಇಲ್ಲಿ 1.25x ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಲೆಫ್ಟ್ ಹೋದರೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಸ್ಲೋ ಆಗ್ತಿದೆ. ಸೊ ನೀವು ಫಾಸ್ಟ್ ಬೇಕಾದ್ರೂ ಕೂಡ ಮಾಡ್ಕೋಬೋದು. ಸೊ ಓಕೆನಾ. ನೋಡಿ ಈಗ ಆ ವಿಡಿಯೋ ಒಂದು ಸ್ಲೋ ಆಯ್ತು. ರೈಟ್ ಮೇಲೆ ಕ್ಲಿಕ್ ಮಾಡಿ ನಾನು ಪ್ಲೇ ಮಾಡ್ತೀನಿ. ನೋಡಿ ಸ್ಲೋ ಆಗಿ ಬರ್ತಿದೆ. ಸೊ ಈ ರೀತಿಯಾಗಿ ನೀವು ಸ್ಲೋ ಮೋಷನ್ ವಿಡಿಯೋನ ಆರಾಮಾಗಿ ಮಾಡ್ಕೋಬೋದು ಇಲ್ಲಿ. ಸೊ ಓಕೆನಾ. ಸೊ ನೆಕ್ಸ್ಟು ಸ್ಪೀಡ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಇಲ್ಲಿ ಸ್ಪ್ಲಿಟ್ ಅಂತ ಕಾಣ್ತೀನಿ. ಅವಾಗ ಹೇಳಿದೆ ಈ ವಿಡಿಯೋ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು. ಸೊ ಓಕೆನಾ. ಸೊ ನೆಕ್ಸ್ಟು ಟ್ರಿಮ್ ಏನಂದರೆ, ವಿಡಿಯೋಸು ತುಂಬ ಲಾಂಗ್ ಇರುತ್ತೆ, ಬೇಡದೇ ಇರೋದನ್ನು ಸ್ಟಾರ್ಟಿಂಗಲ್ಲಿ ಸೊ ಏನೂ ಇರೋಲ್ಲ, ಅದನ್ನು ನೀವು ಎಡಿಟ್ ಮಾಡಬೇಕಂದ್ರೆ, ಸೊ ಅದನ್ನು ತೆಗಿಬೇಕಂದ್ರೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಒಂದು ವೀಡಿಯೋಸ್ನ ನೀವು ಸೆಲೆಕ್ಟ್ ಮಾಡಿದ್ರೆ, ಸೊ ಇಲ್ಲಿ ಬಾಕ್ಸ್ ಒಳಗಿದೆಯಲ್ಲ, ಬಾಕ್ಸ್ ಒಳಗಿರೋ ಮಾತ್ರ ಇರುತ್ತೆ, ಇನ್ನು ಪಕ್ಕದಲ್ಲಿರೋಲ್ಲ ಕಟ್ ಆಗುತ್ತೆ. ಇದು ನೆಕ್ಸ್ಟು ಇಲ್ಲಿ FX ಅಂತ ಇದೆ. ಸೊ FX ಏನಂದರೆ, ನಿಮ್ಮ ಒಂದು ವಿಡಿಯೋ ಯಾವ ಥರ ಒಂದು ಎಫೆಕ್ಟ್ ಇರಬೇಕು ಅಂತ. ಸೊ ಈ ಥರ ತುಂಬ ವೀಡಿಯೋಸಲ್ಲಿ ಈ ಥರ ಒಂದು ಎಫೆಕ್ಟ್ಸನ್ನು ನೀವು ಹಾಕೋಬೋದು. ಸೊ ನೋಡಿ ನಿಮಗೆ ಯಾವ ಚೆನ್ನಾಗಿರುತ್ತೆ ಆ ಒಂದು ಎಫೆಕ್ಟ್ಸನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲೈ ಟು ಆಲ್ ಅಂತ ಇಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮ್ಮ ವೀಡಿಯೋಸಲ್ಲಿ ಯಾವುದೇ ಸೆಲೆಕ್ಟ್ ಮಾಡ್ತೀರಾ ಯಾವ ವಿಡಿಯೋ VN ಅಪ್ಲಿಕೇಶನ್ ಇವಾಗ ಯಾವ್ಯಾವ ಸೆಲೆಕ್ಟ್ ಮಾಡ್ತೀರಾ, ಎಕ್ಸಾಂಪಲ್ಗೆ ತೋರಿಸ್ತೀನಿ, ಯಾವ್ಯಾವ ಸೆಲೆಕ್ಟ್ ಮಾಡ್ತೀರೋ ಸೊ ಎಲ್ಲದಕ್ಕೂ ಅಪ್ಲೈ ಆಗಿಬಿಡುತ್ತೆ. ಸೊ ಈ ಥರ ಒಂದು ಎಫೆಕ್ಟ್ಸ್. ಸೊ ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಡಿಲೀಟ್ ಯಾವುದಾದ್ರು ವೀಡಿಯೋ ಫೋಟೋ ಬೇಕಂದರೆ ಡಿಲೀಟ್ ಬೇಡ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಡಿಲೀಟ್ ಅಂತ ಕೊಟ್ಟರೆ ಸೊ ಡಿಲೀಟ್ ಆಗಿಬಿಡುತ್ತೆ. ಸೊ ಓಕೆನಾ. ಸೊ ಇಲ್ಲಿ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ. ಡಿಲೀಟ್ ಆಯಿತು. ಸೊ ನಿಮಗೆ ಗೊತ್ತಾಗಿಲ್ಲ ಅಂದ್ಕೊತೀನಿ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆ. ಎಕ್ಸ್ಟ್ರಾಕ್ಟ್ ಆಡಿಯೋ ಅಂದರೆ ಏನೇನಿಲ್ಲ, ಸೊ ವಿಡಿಯೋದಲ್ಲಿರೋ ಒಂದು ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇವಾಗ ಯಾವುದೋ ಒಂದು ವಿಡಿಯೋದಲ್ಲಿ ನಿಮಗೆ ಆ ಆಡಿಯೋ ಬೇಡ ಅಂದ್ಕೊತೀರ, ಅದನ್ನು ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋನ ಮಾಡಿಬಿಟ್ಟು ಸೊ ಅದನ್ನು ನೀವು ಡಿಲೀಟ್ ಮಾಡ್ಕೊಂಬಿಡ್ಬೋದು. ಸೊ ಈ ಥರ ಡಿಲೀಟ್ ಮಾಡ್ಕೊಂಬಿಡ್ಬೋದು. ಆಯಿತಾ, ನಿಮಗೆ ಆ ವಿಡಿಯೋದಲ್ಲಿರೋ ಆಡಿಯೋ ಬೇಡ ಅಂದರೆ. ಸೊ ಓಕೆನಾ, ಈ ರೀತಿ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ವಾಲ್ಯೂಮ್ ಅಂತ ನೋಡ್ತಿರ್ಬೋದು ನೀವು ವಾಲ್ಯೂಮನ್ನು ಸೆಟ್ ಕೂಡ ಮಾಡ್ಕೋಬೋದು. ಓಕೆ, BGM ವಾಲ್ಯೂಮ್ ಅಂತ ಸೆಟ್ ಇದೆ. BGM ವಾಲ್ಯೂಮ್ PGM ಆಗಿದ್ರೆ ನೀವು ಅದನ್ನು ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲಿ ಈ ವಿಡಿಯೋದೆಲ್ಲ ವಾಲ್ಯೂಮ್ ಕಮ್ಮಿ ಬೇಕಂದರೆ ಕಮ್ಮಿ ಇಟ್ಕೋಬೋದು, ಸೊ ಅಥವಾ ಜಾಸ್ತಿ ಇಟ್ಕೋಬೋದು. ಆಯಿತಾ. ಸೊ 100% ಅಂದರೆ ನೀವು ಅದು ಒರಿಜಿನಲ್ ಹೇಗಿರುತ್ತೆ ಅಷ್ಟಿರುತ್ತೆ, ಕಮ್ಮಿ ಬೇಕಾದ್ರೆ ಕಮ್ಮಿ ಇಟ್ಕೋಬೋದು. ಸೊ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಇದೆ. ಬ್ಯಾಕ್ಗ್ರೌಂಡು ಇದರಲ್ಲಿ ವರ್ಕ್ ಆಗೋಲ್ಲ, ಸೊ ಅದು ಹಿಂದೆ ವರ್ಕ್ ಆಗುತ್ತೆ. ನೋಡ್ತಿರ್ಬೋದು ಈ ರೀತಿಯಾಗಿ ಹಿಂದೆ ವರ್ಕ್ ಆಗುತ್ತೆ. ಸೊ ನೀವು ಬ್ಯಾಕ್ಗ್ರೌಂಡನ್ನು ಕೂಡ ಇಟ್ಕೋಬೋದು. ಸೊ ತುಂಬ ಕಲರ್ಸ್ ಇದ್ದಾವೆ. ಅಥವಾ ತುಂಬ ಎಫೆಕ್ಟ್ಸ್ ಇಲ್ಲಿ ಕೆಳಗಡೆ ಏನು ನೋಡ್ತಿರ್ಬೋದು. ಅಥವಾ ನೀವು ಕಸ್ಟಮೈಸ್ ಕಲರ್ ಕೂಡ ಮಾಡ್ಕೋಬೋದು. ಇಲ್ಲಿ ಈ ರೀತಿ ಕಸ್ಟಮೈಸ್ ಕಲರ್ ಕೂಡ ಮಾಡ್ಕೋಬೋದು. ಓಕೆನಾ. ಅಥವಾ ಇಮೇಜಲ್ಲಿರೋ ಬ್ಯಾಕ್ಗ್ರೌಂಡಿಂದ ಬೇಕು ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಇದು ಬ್ಯಾಕ್ಗ್ರೌಂಡ್ ಬಟ್ ಇಲ್ಲಿ ಬಾರ್ಡರ್ ಅಂತ ಇದೆಯಲ್ಲ, ಬಾರ್ಡರ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನೀವು ಸೊ ವಿಡಿಯೋದ ಮೇಲೆ ಸೊ ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಆಯಿತಾ. ಇಲ್ಲಿ ನೋಡ್ತಿರ್ಬೋದು. ಸೊ ಒಂದು ರೀತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಡಿಟ್ ಮಾಡೋದಕ್ಕೆ, ಸೊ ನೋಡೋದಕ್ಕೆ. ಸೊ ನೆಕ್ಸ್ಟು ಇಲ್ಲಿ ಕ್ರಾಪ್ ಅಂತ ಇದೆ. ನಿಮ್ಮ ಒಂದು ವಿಡಿಯೋ ಕ್ರಾಪ್, ಇವಾಗ ನನಗೆ ಒಂದು ವಿಡಿಯೋ ಬೇಡ, ನನಗೆ ಇಷ್ಟು ಮಾತ್ರ ಸಾಕು ಅಂದರೆ ನೀವು ಅದನ್ನು ಕ್ರಾಪ್ ಮಾಡ್ಕೋಬೋದು. ಅಥವಾ ಈ ರೀತಿಯಾಗಿ ಕ್ರಾಪ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಕ್ರಾಪ್ ಮಾಡ್ಕೊಂಡು ನೀವು ಸೈಜು ಯಾವ ಒಂದು ಸೈಜು ವಿಡಿಯೋ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಯೂಟ್ಯೂಬ್ ಥರ
ಯೂಟ್ಯೂಬ್ ಸೈಜಲ್ಲಿ ಯೂಟ್ಯೂಬಲ್ಲಿ ಪ್ಲೇ ಆಗೋ ಸೈಜಲ್ಲಿ ನಮಗೆ ಒಂದು ವೀಡಿಯೋಸ್ ಬೇಕಾಗಿರೋದ್ರಿಂದ ನಾನು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವುದೋ ಒಂದು ವೀಡಿಯೋಸ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ರೊಟೇಟ್ ಅಂತ ನಿಮ್ಮ ವೀಡಿಯೋಸ್ ಏನಾದರೂ ಸೊ ಈ ಕಡೆ ಮುಗಿಸ್ಕೊಂಡ್ಬಿಟ್ಟಿದ್ರೆ ಸೊ ತಿರುವಾಕೊಂಡ್ಬಿಟ್ಟಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಓಕೆನಾ, ಈ ಥರ. ಸೊ ನೆಕ್ಸ್ಟ್ ಇಲ್ಲಿ ಮಿರರ್ ಅಂತ ಇದೆ. ಸೊ ನೀವು ಸೆಲ್ಫಿ ವೀಡಿಯೋ ಮಾಡ್ತೀರಾ, ನೀವು ರೈಟ್ ತೋರಿಸಿದ್ರೆ ಲೆಫ್ಟ್ ತೋರಿಸಿದ್ರೆ ರೈಟ್ ತೋರಿಸಿದ್ರೆ ಆವಾಗ ನೀವು ಎಂಥ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಮಿರರ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ರೆ ಸೊ ಏನು ಸೆಲ್ಫಿಯಲ್ಲಿ ತೆಗೆದಿರೋವಂಥ ಒಂದು ವೀಡಿಯೋನ ನೀವು ಆರಾಮಾಗಿ ಸ್ಟ್ರೈಟಾಗಿ ಮಾಡ್ಕೋಬೋದು. ಸೊ ಬ್ಯಾಕ್ ಕ್ಯಾಮ್ರದಲ್ಲಿ ತೆಗೆದಿರೋ ಥರ ಇಲ್ಲಿ ಬರುತ್ತೆ. ಇಲ್ಲಿ ಫ್ಲಿಪ್ ಅಂತ ಇದೆ. ಸೊ ಫ್ಲಿಪ್ ಅಂದರೆ ಹಿಂದೆ ಮುಂದೆ ಹೋಗುತ್ತೆ, ಅಲ್ಲ ಮೇಲೆ ಕೆಳಗೆ ಹೋಗುತ್ತೆ. ಇಲ್ಲಿ ಫ್ರೀಸ್ ಅನ್ನೋ ಆಪ್ಷನ್ ಏನಂದರೆ ಸೊ ಈ ಒಂದು ಸೆಕೆಂಡಲ್ಲಿ ನಿಮಗೆ ಸೊ ಇವಾಗ ಸೊ ನಾನು ಕೈಯನ್ನು ಹೆಂಗೆ ಅಂತೀನಿ, ನನಗೆ ಅಲ್ಲಿ 1 ಸೆಕೆಂಡು ನನಗೆ ಸ್ಟಾಪ್ ಆಗಬೇಕು ಅಲ್ಲಿ ಒಂದು ವೀಡಿಯೋ. ಸೊ ಅವಾಗ ನಾನು ಫ್ರೀಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ, ಆಯಿತಾ. ಸೊ ಇಲ್ಲಿ ನೋಡ್ತಿರ್ಬೋದು ಚಿಕ್ಕದಾಗಿ ಒಂದು ಫ್ರೀಸ್ ಇಲ್ಲಿ ಆಗಿದೆ. ನಾನೀಗ ಪ್ಲೇ ಮಾಡಿ ತೋರಿಸ್ತೀನಿ, ಅಲ್ಲಿ ಒಂಥರ ಸ್ಟಾಪ್ ಆಗುತ್ತೆ ನೋಡಿ, ಸ್ಟಾಪ್ ಆಗಿ ಸೊ ನೆಕ್ಸ್ಟು ಪ್ಲೇ ಆಗುತ್ತೆ. ಇದು ಫ್ರೀಸ್ ಆಪ್ಷನ್. ಅಥವಾ ಸೊ ನೆಕ್ಸ್ಟು ಇಲ್ಲಿ ರಿವರ್ಸ್ ಆಪ್ಷನ್ ಕಾಣ್ತಿದೆ. ಇಲ್ಲಿ ನಿಮ್ಮ ವೀಡಿಯೋಸ್ನ ರಿವರ್ಸ್ ಆಗಿ ಕೂಡ ಮಾಡ್ಕೋಬೋದು. ಇಲ್ಲಿ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡಿ ರಿವರ್ಸ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ 100 ಆದಮೇಲೆ ಅದು ರಿವರ್ಸ್ ಆಗುತ್ತೆ. ಸೊ ಓಕೆನಾ. ಸೊ ನೆಕ್ಸ್ಟು ಝೂಮ್ ಅಂತ ಇದೆ. ಝೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಥರ ಒಂದು ಝೂಮ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋರು. ಬ್ಯಾಟ್ರಿ ತುಂಬ ಲೋ ಇದೆ, ಯಾವ ಸ್ವಿಚ್ ಆಫ್ ಆಗೋದು ಅಂತ ಗೊತ್ತಿಲ್ಲ. ಸೊ ಓಕೆ, ಝೂಮನ್ನು ಕೂಡ ನೀವು ಮಾಡ್ಕೋಬೋದು. ಸೊ ಇದಿಷ್ಟು ಕೆಳಗಡೆ ಇರೋ ಎಡಿಟಿಂಗ್ ಟೂಲ್ಸ್ ಬಗ್ಗೆ. ಸೊ ಇನ್ನೇನಾದರೂ ಬಿಟ್ಟಿರೋ ಕಾಮೆಂಟಲ್ಲಿ ತಿಳಿಸಿ, ಅಥವಾ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಆಯಿತಾ. ಸೊ ಇನ್ನೂ ಬೇರೆ ಎಫೆಕ್ಟ್ಸ್ ಏನಿದ್ದಾವೆ ಅಂದರೆ ಸೊ ನೀವು ವಿಡಿಯೋದಲ್ಲಿ ಏನಾದರೂ ಸೆಂಟರಲ್ಲಿ ಎಫೆಕ್ಟ್ಸ್ ಬರಬೇಕು ಅಂದರೆ ಸೊ ಒಂದು ಲೈನ್ ಕಾಣ್ತಿಲ್ಲ, ಲೈನು ನೋಡ್ಕೊಳ್ಳಿ ಎಲ್ಲಿಗೆ ನಿಮಗೆ ಒಂದು ಎಫೆಕ್ಟ್ಸ್ ಬೇಕು ಅಂತ. ಸೊ ನಾನು ಎಕ್ಸಾಂಪಲ್ಗೆ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನನಗೆ ಇಲ್ಲಿ ಒಂದು ಎಫೆಕ್ಟ್ಸ್ ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ನಾನು ಸ್ಪ್ಲಿಟ್ ಮಾಡಿಬಿಟ್ಟು ಕಟ್ ಮಾಡಿ ಇಲ್ಲಿ ಪ್ಲಸ್ ಬಟನ್ ಬರುತ್ತೆ. ಸೊ ಇಲ್ಲಿ ಯಾವುದಾದ್ರೂ ವಿಡಿಯೋಕ್ಕೆ ಪ್ಲಸ್ ಬಟನ್ ಬಂದಿಲ್ಲ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡಿ. ಸೊ ಡ್ರ್ಯಾಗ್ ಮಾಡಿದ್ರೆ ಪ್ಲಸ್ ಬಟನ್ ಬರುತ್ತೆ, ಆಯಿತಾ. ಸೊ ನೀವು ಡ್ರ್ಯಾಗ್ ಮಾಡ್ಕೋಬೋದು. ಸೊ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಎಫೆಕ್ಟ್ಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ಎಫೆಕ್ಟ್ಸು ತುಂಬ ಇದ್ದಾವೆ. ಅಷ್ಟೇ ಅಲ್ಲ, ಡ್ಯೂರೇಷನ್ ಸೊ ಸ್ಪೀಡಾಗಿ ಆಗಬೇಕಾ ಅಥವಾ ಸ್ವಲ್ಪ ಲೇಟಾಗಿ ಆಗಬೇಕಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸ್ಪೀಡಾಗಿ ಆಯಿತು, ನಾನು ಸ್ವಲ್ಪ ಡೌನ್ ಮಾಡ್ತೀನಿ. ಇಲ್ಲಿ ಮುಂದಕ್ಕೆ ಕೆಳಬೇಕಲ್ವ. ಸೊ ಡೌನ್ ಮಾಡಿದ್ರೆ ಸೊ ಇಲ್ಲಿ ಮುಂದಕ್ಕೆ ಕೆಳಿದ್ರೆ ಅದು ಸ್ಪೀಡ್ ಕಮ್ಮಿ ಆಗುತ್ತೆ, ಆಯಿತಾ. ಸೊ ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೋದು. ಸೊ ಓಕೆನಾ. ಸೊ ಇದು ಒಂದು ಎಫೆಕ್ಟ್ಸ್. ಸೊ ನೀವು ಇಲ್ಲಿ ಫೋಟೋಸು ಕೂಡ ನೀವು ಆ್ಯಡ್ ಮಾಡ್ಕೊ. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಫೋಟೋಸ್ ಈ ರೀತಿಯಾಗಿ ಬರುತ್ತೆ. ಸೊ ಇನ್ನೇನಾದರೂ ಎಡಿಟಿಂಗ್ ಟೂಲ್ಸಲ್ಲಿ ಹೇಳೋದು ಬಿಟ್ಟಿದ್ರೆ ಸೊ ಕಾಮೆಂಟಲ್ಲಿ ತಿಳಿಸಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಸೊ ಬೈಕೊಳ್ಳೋಕೆ ಹೋಗಬೇಡಿ. ಸೊ ಇನ್ನೇನಾದರೂ ಸಜೆಷನ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಸೊ ಮತ್ತು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಅದಾದಮೇಲೆ ಫೈನಲ್ಲಾಗಿ ನೀವು ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ನೀವು ಎಕ್ಸ್ಪರ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸ್ಪರ್ಟ್ ಏನಂದರೆ ನೀವು ಮಾಡಿರೋಂಥ ವೀಡಿಯೋನ ಸೇವ್ ಮಾಡಬೇಕಲ್ವ, ಅದು ಗ್ಯಾಲರಿಗೆ ಬರಬೇಕಲ್ವ. ಆ ಒಂದು ಆಪ್ಷನ್ಗೆ ನೀವು ಇಲ್ಲಿ ಮೇಲ್ಗಡೆ ಎಕ್ಸ್ಪರ್ಟನ್ನು ಆಪ್ಷನ್ ಕಾಣ್ತೀವಿ ನೋಡಿ, ಎಕ್ಸ್ಪರ್ಟನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೆಸಲ್ಯೂಷನ್ ಕೇಳುತ್ತೆ, ರೆಸಲ್ಯೂಷನ್ನು ಸೆಟ್ ಮಾಡ್ಕೋಬೇಕು. ರೆಸಲ್ಯೂಷನ್ನು ನಿಮ್ಮ ವಿಡಿಯೋ ಕ್ಲಾರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಆದಷ್ಟು 1080 ಪಿಕ್ಸಲನ್ನೇ ಯೂಸ್ ಮಾಡಿ. ಸೊ ಇಲ್ಲಿ ಎಕ್ಸ್ಪರ್ಟ್ ಒರಿಜಿನಲ್ ಅಂತ ಇರುತ್ತೆ, ಒರಿಜಿನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋ ಏನಿರುತ್ತೆ ಒರಿಜಿನಲ್ ಕ್ಲಾರಿಟಿ ಬೇಕಾಗೋ ನೀವು ಸೇವ್ ಮಾಡ್ಕೋಬೋದು. ಅಥವಾ ನಿಮಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಬೇಕಂದರೆ ಇಲ್ಲಿ ರೆಸಲ್ಯೂಷನ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಮತ್ತು ಇಲ್ಲಿ FPS ಅಂತ ಇದೆ, FPS ಅನ್ನು ಜಾಸ್ತಿ ಮಾಡ್ಕೊಳ್ಳಿ. ಸೊ ಮತ್ತು ಇಲ್ಲಿ ಬಿಟ್ರೇಟ್ ಅಂತ ಇದೆ, ಬಿಟ್ರೇಟು ನಿಮ್ಮ MB ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಿಟ್ರೇಟ್ ಜಾಸ್ತಿ ಆದಷ್ಟು MB ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಸ್ಟೋರೇಜ್ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ 100% ಆಗಿ ನಿಮ್ಮ ವಿಡಿಯೋಸು ಗ್ಯಾಲರಿಗೆ ಬರುತ್ತೆ. ಸೊ ಓಕೆನಾ, ಈ ರೀತಿಯಾಗಿ ನಿಮ್ಮ ಒಂದು ವೀಡಿಯೋಸ್ನ ಸೇವ್ ಮಾಡ್ಕೋಬೋದು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಮತ್ತು ಯೂಸ್ ಆಗಿರುತ್ತೆ ಅಂದ್ಕೊತೀನಿ. ಸೊ ಇದೇ ಥರ ಒಂದು ವೀಡಿಯೋಸ್ಗೆ ನಾನು ಅವಾಗಲೇ ತೋರಿಸಂಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.